திருச்சிற்றம்பலம். ஓம் சிவா திருச்சிற்றம்பலம். ತಿರುಚಿಟ್ರಂಬಲಂ. ಗುರುವೇ ಶರಣ. ಗುರುದೇವ, ಮನುಷ್ಯನಲ್ಲಿ ನಾನು ಅನ್ನೋದು ಸೃಷ್ಟಿ ಆಗ್ಲಿಕ್ಕೆ ಏನ್ ಕಾರಣ? ಯಾವ ಗುಣ ಕಾರಣ ಆಗುತ್ತೆ? ಮನುಷ್ಯನಲ್ಲಿ ನಾನು ಎಂಬುದು ಸೃಷ್ಟಿಯಾಗಲಿಕ್ಕೆ ಯಾವ ಗುಣಗಳು ಕಾರಣ ಆಗ್ತದೆ? ಮನುಷ್ಯನ ಜನ್ಮವೇ ನಾನು ಎಂಬುದರಿಂದ ಬಂದದ್ದು. ನಾನು ಎಂಬುದರಿಂದಲೇ ಮನುಷ್ಯನ ಜನ್ಮ ಪ್ರಾರಂಭವಾದದ್ದು. ಆ ನಾನು ಎಂಬುದು ಏನು ಮಾಡುತ್ತದೆ, ನನ್ನಿಂದ ಏನೆಲ್ಲ ಆಗ್ತದೆ ಈ ಪ್ರಪಂಚದಲ್ಲಿ, ಆ ನಾನು ಎಂಬುದು ಏನು ಅಂತ ತಿಳಿಲಿಕ್ಕೆ ಮನುಷ್ಯನ ಜನ್ಮ. ಆ ನಾನು ಎಂಬುದರಲ್ಲಿ ನಾನು ಎಂಬುದನ್ನು ಇಲ್ಲಿ ಬಿಡಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ. ಡೆಫಿನೆಟ್ಲಿ ನಾನು ಎಂಬುದನ್ನು ಇಲ್ಲಿಂದ ಬಿಡಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಮಾತಿಗೆ ಹೇಳ್ಬೋದು, ನಾನು ಎಂಬುದನ್ನು ಬಿಡಿ, ನಾನು ಎಂಬುದನ್ನು ಬಿಡಿ, ನಾನು ಎಂಬುದನ್ನು ಬಿಡಿ ಅಂತ. ನಾನು ಎಂಬುದು ಇಲ್ಲದಿದ್ದರೆ ಮನುಷ್ಯನಿಂದ ಏನೂ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇದು ಪರಮ ಸತ್ಯ. ಹಾಗಾದರೆ ನಾನು ಎಂಬುದನ್ನು ಬಿಡುವುದು ಹೇಗೆ? ನಾನು ಎಂಬುದನ್ನು ನೀನು ಎಂಬುದರ ಜೊತೆ ಸೇರಿಸಿದ್ರೆ ನಾನು ಎಂಬುದು ಬಿಟ್ಟು ಹೋಯಿತು. ನದಿ ಹೋಗಿ ಸಮುದ್ರಕ್ಕೆ ಸೇರಿದರೆ ನದಿ ಅಂತ ಹೇಳೋದಿಲ್ಲ, ಸಮುದ್ರ ಅಂತ ಹೇಳ್ತೇವೆ. ಹಾಗೆ ನಾನು ಎಂಬುದನ್ನು ಆ ನೀನು ಎಂಬುದರ ಜೊತೆ ಸೇರಿಸಿದ್ರೆ ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಚೆನ್ನಾಗಿ ಸಂತೋಷವಾಗಿರಿ. ಇಲ್ಲಿ ನನ್ನದೇನಿಲ್ಲ, ಎಲ್ಲ ಅವನ ಇಚ್ಛೆಯಂತೆ ನಡೆಯಿ. ಅವ ಜಡ್ಜಿಮೆಂಟ್ ಕೊಡು. ಇಲ್ಲಿ ನಾನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನವನ ವಿಧಿ ಪ್ರಕಾರವೆಲ್ಲವೂ ನಡೆಯುವುದು. ಅವನವನ ವಿಧಿ ಪ್ರಕಾರ ಎಲ್ಲವೂ ನಡೆಯುವಾಗ ಆ ನಾನು ಎಂಬುದು ನೀನು ಎಂಬುದರ ಜೊತೆ ಸೇರಿಕೊಳ್ತದೆ. ಆ ಸತ್ಯವನ್ನು ತಿಳಿದರೆ ಹೀಗೆ ನಾನು ಎಂಬುದನ್ನು ಬಿಡಲಿಕ್ಕೆ ಸಾಧ್ಯ. ಆ ನಾನು ಎಂಬುದು ಮನುಷ್ಯ ಜನ್ಮದಲ್ಲಿ ಮಾತ್ರ ಯಾಕೆ? ಅದು ಮನುಷ್ಯ ಜನ್ಮದಲ್ಲಿ ಮಾತ್ರ ಹೇಳುದು ನಾನು ಎಂಬುದು. ಬೇರೆ ಯಾವ ಜನ್ಮದಲ್ಲಿ ನಾನು ಎಂಬುದಿಲ್ಲ. ಅದು ಅದರ ಪಾಡಿಗೆ ಸ್ವತಂತ್ರವಾಗಿರ್ತದೆ ಎಲ್ಲವೂ, ಎಲ್ಲ ಜೀವರಾಶಿಗಳು. ಈ ಮನುಷ್ಯನಲ್ಲಿ ನಾನು ಎಂಬುದು ಬರಲಿಕ್ಕೆ ಕಾರಣ ಏನಂದರೆ ಕಂಟ್ರೋಲ್ ಕೆಪಾಸಿಟಿ. ಎಲ್ಲವನ್ನು ಕಂಟ್ರೋಲ್ ಮಾಡೋ ಶಕ್ತಿ ಉಂಟು ನಿಮಗೆ. ಆಗದು ನಾನು ತಿಳಿ ಬಂತು. ಆಗ ಮನುಷ್ಯನೊಳಗೆ ನಾನು ಅಂತ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಎಲ್ಲ ಜೀವರಾಶಿಗಳನ್ನು ದಾಟಿದ ಒಂದು ಗುಣ. ಈ ಗುಣ ಏನೂ ಬೇಕಾದ್ರೆ ಮಾಡ್ಬೋದು, ಅಳಿಸ್ಬೋದು, ಉಳಿಸ್ಬೋದು, ಬೆಳೆಸ್ಬೋದು, ಏನು ಬೇಕಾದ್ರೆ ಮಾಡ್ಬೋದು. ಇದು ನೀವು ನಿಮ್ಮ ಒಳಗೆ ಯಾವ ರೀತಿ ತಗೊಳ್ತೀರಿ ಅದರ ಮೇಲೆ ಡಿಫೆಂಡ್. ಈ 6 ಗುಣಗಳಲ್ಲಿ ಈ ಮತ್ಸರ ಎಂಬ ಗುಣ ನಾನು ಎಂಬುದನ್ನು ವಿಪರೀತವಾಗಿ ಸೃಷ್ಟಿ ಮಾಡಿ. ಈ ಮತ್ಸರ ಎಂಬುದು ಮಾನವ ಜನ್ಮದಲ್ಲಿ ಮಾತ್ರ ಭಗವಂತ ಹೆಚ್ಚಾಗಿ ಕೊಟ್ಟುಬಿಟ್ಟ. ಮತ್ಸರ ಎಂಬುದು ಆಲ್ಮೋಸ್ಟ್ ಯಾವ ಜೀವರಾಶಿಯಲ್ಲಿ ಇಲ್ಲ. ಇದು ಮತ್ಸರ ಪಡುವುದಿಲ್ಲ. ಈಗ ಅದರ ಸ್ಥಿತಿಯನ್ನು ಅದರ ಅರ್ಥ ಮಾಡಿಕೊಳ್ತದೆ. ಮತ್ಸರ ಪಡುವುದಿಲ್ಲ. ನಮ್ಮ ಸ್ಥಿತಿ ಇದ್ದೀವಿ, ನಾವು ಹೀಗೆ ಇರಬೇಕು ಅಂತ ಅಲ್ಲಿರ್ತದೆ. ಆದರೆ ಮನುಷ್ಯ ಹಾಗಲ್ಲ. ಮನುಷ್ಯ ಮತ್ಸರ ಪಡ್ತಾನೆ. ಒಂದು ಮತ್ಸರದಿಂದ ಏನಾಯಿತು ಅಂತ ಹೇಳಿದರೆ ಒಂದು ಅಳಿತು ಹೋಯಿತು. ಅದೇ ಮತ್ಸರದಿಂದ ಏನಾಯಿತು ಅಂತ ಹೇಳಿದರೆ ಒಂದು ಶಾಶ್ವತವಾಗಿ ಉಳಿದುಕೊಂಡಿತು. ಮತ್ಸರವನ್ನು ತೆಗೆದುಕೊಂಡ ರೀತಿ, ಸ್ವೀಕಾರ ಮಾಡಿದ ರೀತಿ. ಒಂದು ಮತ್ಸರ, ಕೈಕೇಯಿಯ ಮತ್ಸರ, ದಶರಥನನ್ನೇ ತಗೊಂಡಿದ್ದು ಪರಿಪೂರ್ಣವಾಗಿ ಅಲ್ವಾ? ಒಂದು ಮತ್ಸರ. ಅದೇ ಮತ್ಸರ ರಾಮನನ್ನು ಶ್ರೀರಾಮಚಂದ್ರನಾಗಿ ಮಾಡಿತು. ಎರಡಕ್ಕೂ ಕಾರಣ ಮತ್ಸರ. ರಾಮ ಯಾರು ಅಂತೇಳಿ ಪ್ರಪಂಚಕ್ಕೆ ಗೊತ್ತಾಗಬೇಕಾದ್ರೆ ಕೈಕೇಯಿಗೆ ಬಂದ ಮತ್ಸರ. ಇದು ಕಥೆ ಇರ್ಬೋದು, ಯಾವ ರೀತಿ ಇರ್ಬೋದು. ಮನುಷ್ಯ ಜೀವನದಲ್ಲಿ ಯಾವುದನ್ನು ಯಾವ ರೀತಿ ಸ್ವೀಕಾರ ಮಾಡಿದರೆ ಏನಾಗ್ತದೆ.
ಆಸೆಯಲ್ಲಿ ಒಂದು ಕೊಟ್ಟ ಮಾತು ಏನಾಗ್ತದೆ? ಆಸೆಯಲ್ಲಿ ಕೊಟ್ಟ ಮಾತದು ಮೋಸ ಹೋಯ್ತು ಅಲ್ವಾ? ಅದೇ ಹೇಳುದು, ತುಂಬ ಪ್ರೀತಿ ಇರುವಾಗ ಮಾತು ಕೊಡಲಿಕ್ಕೆ ಹೋಗಬೇಡಿ, ತುಂಬ ಕೋಪ ಇರುವಾಗ ಏನನ್ನು ಹೇಳಲಿಕ್ಕೆ ಹೋಗಬೇಡಿ. ಸಮಸ್ಯೆಗಳು ತನ್ನಿಂದ ತಾನಾಗಿ ಮುಂದೆ ನಿಲ್ತದೆ. ನೀವು ಯಾವಾಗ ಶಾಂತವಾಗಿದ್ದೀರಿ ಆವಾಗ ಎಲ್ಲವನ್ನು ಮಾಡಲಿಕ್ಕೆ ಪ್ರಯತ್ನ ಪಡಿ. ಅತಿಯಾದ ಕೋಪ, ಅತಿಯಾದ ಪ್ರೀತಿ ಬಹಳ ಡೇಂಜರ್. ಇಲ್ಲಿ ರಾಮ ತಗೊಂಡ ಸ್ಥಿತಿ, ರಾಮ ಅದನ್ನು ಸ್ವೀಕಾರ ಮಾಡಿದ ಸ್ಥಿತಿ ಆ ಮತ್ಸರವನ್ನು ಅಲ್ವಾ? ಏನಾಯಿತು? ಪ್ರಪಂಚಕ್ಕೆ ಗೊತ್ತಾಯಿತು ಶ್ರೀರಾಮಚಂದ್ರ ಅಂತೇಳಿ. ಭಗವಂತ ದೇವರು ಸಾರ ರೀತಿಯಲ್ಲಿ ರಾಮನನ್ನು ಇವತ್ತಿಗೂ ಪೂಜಿಸ್ತಾರೆ. ಇವತ್ತಿಗೂ ರಾಮನಿಗೆ ಬೇಕಾಗಿ ಸಾರ ರೀತಿಯಲ್ಲಿ ಏನೆಲ್ಲ ನಡೀತಾ ಉಂಟು ಅಲ್ವಾ? ಅವ ಅದನ್ನು ಸ್ವೀಕರಿಸಿದ ಪರಿಪೂರ್ಣವಾಗಿ. ನನ್ನ ವಿಧಿ ಇದು, ನಾನು ಅನುಭವಿಸಬೇಕು, ಇದನ್ನು ಪರಿಪೂರ್ಣವಾಗಿ ಅನುಭವಿಸ್ತೇನೆ. ದಶರಥ ಏನಾದ? ಅಲ್ಲಿ ಬಲಿಯಾದ. ಇದು ಒಂದು ಕಾಲಜ್ಞಾನ. ಯಾವುದು? ಈ ರಾಮಾಯಣ ಅಂತ ಹೇಳಿದ್ರೆ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳೋದು. ಈ ರಾಮಾಯಣ ಅಂದರೆ ಏನು? ಕಥೆಯಲ್ಲಿ ಒಂದು ರೀತಿ ಹೇಳಿದರು, ಸತ್ಯಸ್ಥಿತಿಯಲ್ಲಿ ರಾಮಾಯಣ ಅಂದರೆ ಏನು ಅಂತೇಳಿ ಅರ್ಥ ಮಾಡಿದರೆ ಗೊತ್ತಾಗ್ತದೆ ಏನು ಅಂತೇಳಿ. ಈ ರಾಮ ಅಂದರೆ ಯಾರು? ರಾಮ ಅಂತ ಹೇಳಿದರೆ ಆತ್ಮ. ಲಕ್ಷ್ಮಣ ಅಂದರೆ ಯಾರು? ಮನಸ್ಸು. ಭರತ ಅಂದರೆ ಯಾರು? ದೇಹ. ಶತ್ರುಘ್ನ ಅಂದರೆ ಯಾರು? ಹರಿಷಡ್ವರ್ಗಳು. 6 ಗುಣಗಳನ್ನು ಗೆದ್ದವ. 6 ಗುಣವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡ. ಆಗ ಇನ್ನೊಬ್ಬ ಬರ್ತಾರೆ, ಯಾರು? ಆಂಜನೇಯ. ಆಂಜನೇಯ ಅಂದರೆ ಯಾರು? ಪ್ರಾಣವಾಯು, ಶ್ವಾಸ. ಈಗ ಮನುಷ್ಯ ಪರಿಪೂರ್ಣವಾದ. ಈ ಮನುಷ್ಯ ಪರಿಪೂರ್ಣವಾದರೆ ಅವ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೇಳಲಿಕ್ಕೆ ಸೀತೆ. ಅಲ್ಲಿರೋದು ಸೀತೆ. ಸೀತೆ ಅಂದರೆ ಮೋಕ್ಷ. ಸೀತೆ ಅಂದರೆ ಅಗ್ನಿತತ್ವ. ಸೀತೆ ಅಂದರೆ ಸಾಕ್ಷಾತ್ ಜಗನ್ಮಾತೆ. ಆದ ಕಾರಣ ಅವಳಿಗೆ ಅಗ್ನಿ ಪರೀಕ್ಷೆ ಅಂತ ಬಂತು. ಅಗ್ನಿ ಅವಳನ್ನು ಸುಡಲಿಲ್ಲ. ಅಗ್ನಿಯನ್ನು ಅಗ್ನಿ ಹೇಗೆ ಸುಡುವುದು? ಅಗ್ನಿ ಜೊತೆ ಅಗ್ನಿ ಒಂದಾಗುದು, ಅದು ಸುಡ್ಲಿಕ್ಕೆ ಆಗುದಿಲ್ಲ. ಅದು ಅಗ್ನಿ. ಹೀಗೆ ನಾವು ಈ ಪುರಾಣವನ್ನು ನಮ್ಮ ಒಳಗಿನ ಅಧ್ಯಯನದಲ್ಲಿ ಮಾಡಬೇಕು. ಪ್ರಪಂಚದ ಎಲ್ಲ ಸ್ಥಿತಿಗತಿಗಳನ್ನು ಹೇಳಿದು ಋಷಿಮುನಿಗಳು ಕೂತುಕೊಂಡಲ್ಲಿ ತನ್ನ ದೇಹವನ್ನು ಇಟ್ಟುಕೊಂಡು, ತನ್ನ ದೇಹವೇ ದೊಡ್ಡ ಒಂದು ಪಾಠಶಾಲೆ, ದೊಡ್ಡ ಯೂನಿವರ್ಸಿಟಿ ದೇಹ. ಈ ದೇಹದೊಳಗೆ ಹುಡುಕಿದ್ರೆ ಅಷ್ಟು ವಿಚಾರಗಳು ಸಿಗ್ತದೆ. ಅದು ತಿಳಿತಾ 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 ಹೋಗುವಾಗ ನನ್ನಿಂತಲೂ ಮೇಲಾದ ವಿಚಾರ ಇನ್ನೊಂದು ಉಂಟು, ನಾನು ಏನು ಅಲ್ಲ ಅಂತೇಳಿ ಆ ನಾನನ್ನು ನೀನೊಟ್ಟಿಗೆ ಸೇರಿಸಿಕೊಳ್ತಾನೆ. ಇಲ್ಲ ನಾನೇ ಅಂತೇಳಿ ಹೋಗ್ತಾನೆ, ನನ್ನಿಂದಲೇ ಅಂತ ಹೋಗ್ತಾನೆ. ಅದಕ್ಕೆ ಕಾರಣ ಮತ್ಸರ. ಇದು ಮನುಷ್ಯನಲ್ಲಿ ಮಾತ್ರ ಇರೋದು, ಈ ಮತ್ಸರ ಎಂಬ ವಿಚಾರ. ಯಾವ ಜೀವರಾಶಿಯಲ್ಲಿ ಇಲ್ಲ. ಈ ಮತ್ಸರ ಪಡದೆ ಯಾರೊಬ್ಬ ಇರ್ತಾನೋ ಅವರಿಂದ ಎಲ್ಲವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಬಾಕಿ ಎಲ್ಲ ಗುಣ ಎಲ್ಲದಲ್ಲಿ ಉಂಟು. ಕಾಮ, ಕ್ರೋಧ, ಮದ, ಲೋಭ, ಮೋಹ, ಗೊತ್ತಾಯ್ತಲ್ಲ? ಇದೆಲ್ಲ ಜೀವರಾಶಿಯಲ್ಲಿ ಉಂಟು. ಸೃಷ್ಟಿಯಾಗಬೇಕು, ಅದೊಂದು ರೀತಿ ಪ್ರೀತಿಯಾಗಬೇಕು, ಅದೊಂದು ರೀತಿ ಮುಂದೆ ಹೋಗಬೇಕು. ಜೀವನ ಜನ್ರೇಷನ್ ಬೆಳಿಬೇಕು, ಹಾಗೆಲ್ಲವೂ ಬರಬೇಕು. ಅರ್ಥ ಆಯ್ತಲ್ವಾ? ಆನೆಗೆ ಮದ ಹಿಡಿತದೆ ಅಲ್ವಾ ಹೇಳೋದು. ಕಂಟ್ರೋಲ್ ಮಾಡಲಿಕ್ಕೆ ಆಗುದಿಲ್ಲ ಆಗ. ಅದೊಂದು ರೀತಿಯ ಮದ.
ಮನುಷ್ಯನಲ್ಲಿ ಇನ್ನೊಂದು ರೀತಿಯ ಮಗ. ಹ್ಮ್ ಆದರೆ ಈ ಮತ್ಸರ ಎಂಬುದಿಲ್ಲ ಅಲ್ಲಿ. ಎಲ್ಲಿ? ಈ ಪ್ರಾಣಿಗಳಲ್ಲಿ, ಎಲ್ಲ ಜೀವರಾಶಿಗಳಲ್ಲಿ. ಅದರ ಡ್ಯೂಟಿ ಅದನ್ನು ಮಾಡಿಕೊಂಡು ಸಂತೋಷವಾಗಿರ್ತದೆ. ಅವನ ಸ್ಥಾನ ನನಗೆ ಬೇಕು, ಅದನ್ನು ನಾನು ಕಿತ್ತುಕೊಳ್ಬೇಕು ಅಂತೇಳಿ ಸ್ಥಿತಿ ಅಲ್ಲಿ ಇಲ್ಲ. ಅದು ಮನುಷ್ಯನಲ್ಲಿ ಮಾತ್ರ ಇರೋದು. ಕಾರಣ ಏನು? ಕಂಟ್ರೋಲಿಂಗ್. ಅವೆಲ್ಲವನ್ನು ಕಂಟ್ರೋಲ್ ಮಾಡುವ ಶಕ್ತಿ ಉಂಟು ಅಂತ ಹೇಳಿದರೆ ಈ ಮನುಷ್ಯ ಜನ್ಮ ಅಂದರೆ ಏನು ಅಂತ ಅರ್ಥ ಮಾಡಿಕೊಡ್ಬೇಕಲ್ಲ. ಇವತ್ತು ಇಷ್ಟು ವಿಜ್ಞಾನ ಬೆಳೆಯಲಿಕ್ಕೂ ಕಾರಣ ಇದೇ ಮನುಷ್ಯ ಅಲ್ವಾ? ಹ್ಮ್ ಹ್ಮ್ ಇವತ್ತೆಲ್ಲ ಜೀವರಾಶಿಯನ್ನು ತನ್ನ ಕಂಟ್ರೋಲ್ ಇಟ್ಟುಕೊಳ್ತಾನೆ. ಎಲ್ಲದರ ಬಗ್ಗೆ ಒಂದು ಅರಿವನ್ನು ಕೊಡ್ತಾನೆ. ಒಂದು ಸೂಕ್ಷ್ಮ ಜೀವಿಗಳ ಬಗ್ಗೆ ಕೂಡ ಅರಿವನ್ನು ಕೊಡ್ತಾನೆ ಅಂತ ಹೇಳಿದ್ರೆ ಮನುಷ್ಯನೇ ಅಲ್ವಾ? ಆಗ ಮನುಷ್ಯನ ಬುದ್ಧಿ ಎಷ್ಟು ಸೂಕ್ಷ್ಮವಾಗಿ ಉಂಟು, ಎಷ್ಟು ಎತ್ತರವಾಗಿ ಉಂಟು. ಇಂಥ ಬುದ್ಧಿಯೆಲ್ಲ ತನ್ನೊಳಗೆ ಡೆವಲಪ್ ಆಗ್ತಾ ಹೋಗುವಾಗ ಈ ನಾನು ಎಂಬುದು ಕೂಡ ಡೆವಲಪ್ ಆಗ್ತಾ ಹೋಗ್ತದೆ. ಆಗ ನಮ್ಮಿಂದ ಇನ್ನೊಬ್ಬ ಡೆವಲಪ್ ಆಗ್ತಾನೆ, ನಮ್ಮ ಮುಂದೆ ಇನ್ನೊಬ್ಬ ಬೆಳೀತಾನೆ. ನಮ್ಮ ಕೆಳಗೆ ಇದ್ದವ ಯಾವುದೋ ಒಂದು ರೀತಿಯಲ್ಲಿ ಬೇರೆ ಬೇರೆ ಬೆಳೀತಾ ಹೋಗುವಾಗ ಇವನಿಗೆ ಪ್ರಾರಂಭವಾಗ್ತದೆ ಒಳಗಿಂದ ಅಲ್ವಾ? ಒಂದು ಮತ್ಸರ ಸ್ಟಾರ್ಟ್ ಆಗ್ತದೆ. ನನ್ನ ಕೈ ಕೆಳಗೆ ಇದ್ದವ, ನಾನು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದವ, ನಮ್ಮ ಮನೆಯಲ್ಲಿ ಪಾತ್ರೆ ತೊಳಿತಾ ಇದ್ದವ, ನಮ್ಮ ಮನೆಯಲ್ಲಿ ಏನೋ ಒಂದು ಮಾಡ್ತಾ ಇದ್ದವ, ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಲ್ಲ ಅಂತ ಹೇಳುವಾಗ ಆ ಮತ್ಸರ ಇದ್ದವರ ಬಾಯಿಯಲ್ಲಿ ಆ ವ್ಯಕ್ತಿಯ ಬಗ್ಗೆ ಕೆಟ್ಟ ಕೆಟ್ಟದೇ ಬರ್ತದೆ. ಎಷ್ಟು ಇನ್ಸಲ್ಟ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಇನ್ಸಲ್ಟ್ ಮಾಡ್ತಾನೆ ಇರ್ತಾರೆ. ನಮ್ಮ ಮನೆಯಲ್ಲಿದ್ದ ಪಾತ್ರೆ ತೊಳೆದುಕೊಂಡು, ನಮ್ಮ ಮನೆಯಲ್ಲಿದ್ದ ಗುಡಿಸಿಕೊಂಡು, ನನ್ನ ಹತ್ರ ಇದ್ದವ ಅಂತೇಳಿ ಚುಚ್ಚುತ್ತಾನೇ ಇರ್ತಾರೆ ಎಲ್ಲರ ಕಡೆ ಅಲ್ವಾ? ಆ ಮತ್ಸರ ಗುಣ ಇಲ್ಲದವ ಅವ ಏನ್ ಹೇಳ್ತಾನೆ ಗೊತ್ತುಂಟ? ಚೆನ್ನಾಗಿರ್ಲಿ ಅಪ್ಪ, ಸಂತೋಷವಾಗಿರ್ಲಿ, ಬಹಳ ಎತ್ತರದಲ್ಲಿರಲಿ. ಒಂದು ಕಾಲದಲ್ಲಿ ನಮ್ಮ ಕಣ್ಣ ಮುಂದೆ ತುಂಬ ಕಷ್ಟ ಬಂದಿದ್ದಾರೆ, ಇವತ್ತು ಇಷ್ಟೊಂದು ಒಳ್ಳೆಯ ಸ್ಥಿತಿಯಲ್ಲಿ ಭಗವಂತ ಕೊಟ್ಟಿದ್ದಾನಲ್ಲ ಅಂತೇಳಿ ಸಂತೋಷ ಪಡ್ತಾರೆ ಅಲ್ವಾ? ಈ ನಾನು ಎಂಬ ಗುಣ ಎಲ್ಲಿ ಸೃಷ್ಟಿಯಾಗುವುದು ಅಂದರೆ ಮತ್ಸರದಲ್ಲಿ. ಸರಿಯಾಗಿ ಆಲೋಚನೆ ಮಾಡಿ. ನಾನು ಎಂಬ ಗುಣ ಅದು ಪಡ್ಕೊಳ್ಬೇಕು, ಅದು ಕಿತ್ತುಕೊಳ್ಬೇಕು, ಅದು ನನ್ನದು ಅಂತ ಹೇಳ್ತಾ ಅಲ್ವಾ? ಇದೆಲ್ಲ ಈ ಮತ್ಸರಕ್ಕೆ ಸೇರಿದ ವಿಚಾರ. ಅದು ನನ್ನದು, ನನಗೆ ಬೇಕು ಸ್ವಾರ್ಥ. ಇದಕ್ಕೆಲ್ಲ ಮೂಲ ಕಾರಣ ಮತ್ಸರ ಇದ್ದರೆ ಮಾತ್ರ ಇದು ಬರಲಿಕ್ಕೆ ಸಾಧ್ಯ. ಒಂದು ಮತ್ಸರವೇ ಇಲ್ವಾ ಅವನ ಒಳಗೆ, ಅವನು ಪವಿತ್ರ ಆತ್ಮ ಆಗಿ ಬಿಡುತ್ತಾನೆ. ಈ ಆತ್ಮ ಶುದ್ಧ ಆಗಬೇಕು, ಮನಸ್ಸು ಶುದ್ಧ ಆಗಬೇಕು ಅಂತ ಹೇಳಿದರೆ ಈ ಮತ್ಸರವನ್ನು ಮೊದಲು ಬಿಡ್ಲಿಕ್ಕೆ ಕಲಿಬೇಕು. ಈ ಮತ್ಸರವನ್ನು ಬಿಡಬೇಕು ಅಂತ ಹೇಳಿದ್ರೆ ಸತ್ಯದ ಅರಿವಾಗಬೇಕು. ಇಲ್ಲಿ ಇದೇ ನಡೀತಿರೋದು, ಇಲ್ಲಿ ನನಗೆ ಏನಾಗ್ತಾ ಇಲ್ಲ. ಈ ಶ್ವಾಸ ಭಗವಂತ ಕಿತ್ತುಕೊಂಡ್ರೆ 1 ಸೆಕೆಂಡ್ ಅವನಿಗೆ ಕಟ್ ಮಾಡಲಿಕ್ಕೆ. ನಾನು ಯಾರಿಗೂ ಬೇಡ ಅಲ್ವಾ? ಆಗ ನಾನು ಎಂಬುದು ಆ ಶ್ವಾಸದೊಟ್ಟಿಗೆ ಸೇರಿಕೊಂಡ್ರೆ ನಾನು ಎಂಬುದು ನೀನು ಎಂಬುದು ಜೊತೆ ಬೆರೆತು ಹೋಯ್ತು. ಅಸತ್ಯ ತಿಳಿದ ಕೂಡಲೇ ಆಗ ಮಾಡುವುದೆಲ್ಲ ಅವನೇ, ಎಲ್ಲವೂ ಅವನ ಇಚ್ಛೆಯಂತೆ ನಡೀತದೆ. ಆ ಭಗವಂತನ ಸ್ಥಿತಿಯನ್ನು ಅವನೊಳಗೆ ಅವನು ಸ್ವಲ್ಪ ಆಲೋಚನೆ ಮಾಡ್ತಾನೆ. ಯಾಕೆ ಬೇಕಾಗಿ ಭಗವಂತ ಇದರ ಸೃಷ್ಟಿ ಮಾಡಿದ? ಈ ಮನುಷ್ಯ ಜನ್ಮವನ್ನು ಯಾಕೆ ಸೃಷ್ಟಿ ಮಾಡಿದ? ಮನುಷ್ಯ ಜನ್ಮಕ್ಕೆ ಬೇಕಾದ ಆಹಾರವನ್ನು ಯಾಕೆ ಸೃಷ್ಟಿ ಮಾಡಿದ? ಮನುಷ್ಯನಿಗೆ ಯಾಕೆ ಬೇಕಾಗಿ ಈ ವಾತಾವರಣವನ್ನು ಸೃಷ್ಟಿ ಮಾಡಿದ? ಎಲ್ಲ ವಿಷಯ ನಾವು ಕೂತ್ಕೊಂಡಲ್ಲೇ ಲೆಕ್ಕಾಚಾರ ಆಗ್ತಾ ಹೋಗುವಾಗ ಅಲ್ಲಿ ತನ್ನಿಂದ ತಾನಾಗಿ ನೀನು ಎಂಬುದು ಬಂದು ಕೂತ್ಕೊಳ್ತದೆ ಅಲ್ವಾ? ಇಲ್ಲಿ ಯಾವ್ದಾದ್ರು ನಾವು ಸೃಷ್ಟಿ ಮಾಡಿದುಂಟ? ಒಂದು ನೀರು ನಾವು ಸೃಷ್ಟಿ ಮಾಡಿದುಂಟ? ಒಂದು ಗಾಳಿ ನಾವು ಸೃಷ್ಟಿ ಮಾಡಿದುಂಟ? ಒಂದು ಮಣ್ಣು ನಾವು ಸೃಷ್ಟಿ ಮಾಡಿದುಂಟ? ಇಲ್ಲಿ ಯಾವುದೂ ನಾವು ಸೃಷ್ಟಿ ಮಾಡಲಿಲ್ಲ. ಇಲ್ಲಿ ಯಾವುದೂ ನಾವು ಸೃಷ್ಟಿ ಮಾಡದಿದ್ದಾಗ ಇದರಲ್ಲಿ ಯಾಕೆ ಸೃಷ್ಟಿ ಆಯಿತು? ಇದಿಲ್ಲದೆ ನಮಗೆ ಇರ್ಲಿಕ್ಕೆ ಆಗುದಿಲ್ಲ. ಆಗ ನಮಗೆ ಬೇಕಾಗಿಯೇ ಭಗವಂತ ಇಷ್ಟೆಲ್ಲ ಸೃಷ್ಟಿ ಮಾಡಿರುವಾಗ ಅವನ ಮುಂದೆ ನಾವು ಏನು ಮಾಡಲಿಕ್ಕೆ ಸಾಧ್ಯ? ಟೋಟಲ್ ಸರೆಂಡರ್ ಅಷ್ಟೇ, ಮುಗೀತು. ಎಲ್ಲ ನಿನ್ನ ಇಚ್ಛೆ. ಒಳ್ಳೆಯ ಜ್ಞಾನವನ್ನು ಕೊಡು, ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗು.
ನೀನು ಹೇಗೆಲ್ಲ ಕರ್ಕೊಂಡು ಹೋಗ್ತೀಯ ಹಾಗೆಲ್ಲ ನಾನು ಹೋಗ್ತಾ ಇರ್ತೇನೆ ಅಂತ ಒಬ್ಬರು ಹೇಳ್ತಾರಲ್ಲ, ಅವ ನೀನು ಎಂಬುದಕ್ಕೆ ಸೇರಿದ್ದಾನೆ ಅಂತ ಅರ್ಥ. ಇನ್ನೊಬ್ಬ ನಾನು ಮಾಡಿದೆ ನನ್ನಿಂದ ಆಯಿತು ಅಂತ ಹೇಳುವ ಮತ್ಸರದಲ್ಲಿದ್ದಾನೆ ಅಂತ ಅರ್ಥ. ಆ ಮತ್ಸರ ಗುಣ ಎಂಬುದು ಈ ಮನುಷ್ಯನಲ್ಲಿ ವಿಪರೀತವಾಗಿ ಹೆಚ್ಚಾಗಿರುವಂಥ ಒಂದು ಸ್ಥಿತಿ. ಈ ಗುಣದಿಂದ ಹೊರಗೆ ಬಂದರೆ, ಈ ಮತ್ಸರದಿಂದ ಹೊರಗೆ ಬಂದರೆ, ಈ ನಾನು ಎಂಬುದನ್ನು ಯಾವುದೋ ಒಂದು ರೀತಿಯಲ್ಲಿ ನೀನು ಎಂಬುದರ ಜೊತೆ ಸೇರಿಸಿಕೊಳ್ಬೋದು. ಹೇಳೋದಾಯ್ತಾ? ತಿರುಚಿಟ್ರಂಬಲಂ திருச்சிற்றம்பலம். ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. நம சிவாய் ನಮಃ ಶಿವಾಯ. நம சிவாய் ನಮಃ ಶಿವಾಯ. நம சிவாய்.